ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಸಿದ್ದರಾಮಯ್ಯನವರು ಯಾಕೆ ನಮ್ಮ ರಾಜ್ಯದಲ್ಲಿ SIRಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಈಗ ಅರ್ಥ ಆಯಿತು. ಹೌದು, ಪಶ್ಚಿಮ ಬಂಗಾಳದಲ್ಲಿ ಈಗ ನಡೀತಾ ಇರೋ ದೃಶ್ಯ ನೋಡಿ ಇಡೀ ದೇಶ ಶಾಕ್ ಆಗಿದೆ. ವರ್ಷಗಳ ಕಾಲ ಅಕ್ರಮವಾಗಿ ನೆಲೆಸಿದಂಥ ನುಸುಳುಕೋರರು ಈಗ ತಾವೇ ಗಡಿ ಭಾಗದ ಕಡೆಗೆ ಓಡ್ತಾ ಇದ್ದಾರೆ. ಏನಿದು? ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ಆಪರೇಷನ್. ಬಂಗಾಳದಲ್ಲಿ ಅಸಲಿಗೆ ಏನ್ ನಡೀತಾ ಇದೆ ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ವೀಕ್ಷಕರೇ, ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾ ಇತ್ತು. ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಬಂದಿತ್ತು. ಆದ್ರೆ ಈಗ ಆ ದೀದಿ ಯುಗದ ಅಂತ್ಯ ಶುರು ಆಗ್ಬಿಟ್ಟಿದೆ. ಪ್ರಧಾನಿ ಮೋದಿಜಿ ಹಾಗೂ ಗೃಹ ಸಚಿವ ಅಮಿತ್ ಶಾ ತಾವು ಕೊಟ್ಟ ಮಾತಿನ ಹಾಗೆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಈಗ ಬಂಗಾಳ ಬಿಜೆಪಿ ಸರ್ಕಾರ ಕಠಿಣ ಕ್ರಮ ಕೈಗೊಳ್ತಾ ಇದೆ. ಪಶ್ಚಿಮ ಬಂಗಾಳದ ಬಸಿರ್ಹಟ್ನಲ್ಲಿ ಬಾಂಗ್ಲಾದೇಶ ಗಡಿ ಚೆಕ್ ಪೋಸ್ಟ್ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಇವರೆಲ್ಲ ಅಕ್ರಮವಾಗಿ ಭಾರತದಲ್ಲಿ ಅಂದ್ರೆ ಬಂಗಾಳದಲ್ಲಿ ವಾಸ ಮಾಡ್ತಾ ಇದ್ದಂಥ ಬಾಂಗ್ಲಾದೇಶಿ ನುಸುಳುಕೋರರು. ಇಷ್ಟು ವರ್ಷಗಳ ಕಾಲ ಸಾವಿರಾರು ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರು ಇದೇ ಮಾರ್ಗದಿಂದ ಭಾರತಕ್ಕೆ ಪ್ರವೇಶ ಮಾಡ್ತಾ ಇದ್ರು. ಆದ್ರೆ ಈಗ ಸೀನ್ ಸಂಪೂರ್ಣ ಬದಲಾಗ್ಬಿಟ್ಟಿದೆ. ಈಗ ಯಾರು ಒಳಗೆ ಬರ್ತಾ ಇಲ್ಲ, ಬದಲಿಗೆ ಎಲ್ಲರೂ ಹೊರಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಆರಂಭ ಆದಂತಹ ಡಿಟೆಕ್ಟ್ ಡಿಲೀಟ್ ಅಂಡ್ ಡಿಪೋರ್ಟ್ ಅಭಿಯಾನದ ನಂತರ ದೊಡ್ಡ ಮಟ್ಟದಲ್ಲಿ ಈ ಅಕ್ರಮ ಬಾಂಗ್ಲಾ ನುಸುಳುಕೋರರು ಸ್ವತಃ ಗಡಿಭಾಗದ ಕಡೆಗೆ ಹೋಗ್ತಾ ಇದ್ದಾರೆ. ಜಲ್ದಿ ಜಲ್ದಿ ಭಾಗೋ ಅಂದ್ರೆ ಬೇಗ ಬೇಗ ಇಲ್ಲಿಂದ ಹೋಗ್ಬಿಡಿ. ಇದು ಪಶ್ಚಿಮ ಬಂಗಾಳದಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿಗರಿಗೆ ಸುವೇಂದು ಅಧಿಕಾರಿ ಖಡಕ್ ವಾರ್ನಿಂಗ್ ಕೊಡ್ತಾ ಇರೋದು. जल्दी जल्दी भागो, जल्दी जल्दी भागो, नहीं तो जो करना है सरकार करेगा। एग्जिस्टिंग फॉरेनर्स एक्ट है, कोई नया कानून नहीं है। और ये लोग चला जाना चाहिए। और उनका बांग्लादेशी जो नागरिक है उनका लेने का जिम्मेदार तो है उनका। तो जब हम लोग यहाँ से बोल रहा था तो अब वहां से उनका जो स्पोक्स पर्सन है, मैं देखा था सोशल मीडिया में और यूट्यूब में आया, जो उन्होंने बताया जो बांग्लादेशी है वो तो हम लोग ले लेगा। ये सब बांग्लादेशी है, उसको ले लेना चाहिए। लेकिन ये लोग को पुलिस को हम लोग बता दिया जेल में भेजने का जरूरत नहीं है। देश के रुपया में खाना खाएगा, कपड़ा देगा, मेडिसिन देगा। एक दामाद है ये लोग। जल्दी जल्दी भागो, जल्दी जल्दी भागो, नहीं तो जो करना है सरकार करेगा। ಅವರು ಹೇಳ್ತಾರೆ, ರಾಜ್ಯದಲ್ಲಿ ಸಿಕ್ಕಿ ಬೀಳುವಂತ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಬದಲು ನೇರವಾಗಿ ಗಡಿ ಭದ್ರತಾ ಪಡೆಗೆ ಅಂದ್ರೆ BSFಗೆ ಹಸ್ತಾಂತರಿಸಬೇಕು. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ಈ ಬಾಂಗ್ಲಾದೇಶಿಗರನ್ನ ಯಾವುದೇ ಕಾರಣಕ್ಕೂ ಜೈಲಿಗೆ ಹಾಕಬೇಡಿ ಅಂತ ನಾನು ಪೊಲೀಸರಿಗೆ ಹೇಳಿದ್ದೀನಿ. ಭಾರತದ ತೆರಿಗೆದಾರರ ಹಣದಲ್ಲಿ ಈ ಅಕ್ರಮ ನುಸುಳುಕೋರರಿಗೆ ಬಟ್ಟೆ, ಔಷಧಿ, ಊಟ ಕೊಡಬೇಕಾ ನಾವು? ಇದೇನು ಅವರ ಮಾವನ ಮನೇನ? ಹಾಗಾಗಿ ತಕ್ಷಣ ಇಲ್ಲಿಂದ ಹೊರಟು ಹೋಗಿ, ಇಲ್ಲ ಅಂದ್ರೆ ಸರ್ಕಾರ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತೆ, ಎಚ್ಚರ ಅಂತ ಹೇಳಿದ್ದಾರೆ. ನೋಡಿ, ಇಂಥ ಅದ್ಭುತ ಸೀನ್ ನೋಡ್ಲಿಕ್ಕೆ ಬಿಜೆಪಿ ಸರ್ಕಾರನೇ ಬರಬೇಕಾಯ್ತು. ಈಗ ಸುವೇಂದು ಅಧಿಕಾರಿ ಅವರ ಈ ಘೋಷಣೆಯ ನಂತರ, ಆ ವಾರ್ನಿಂಗ್ ಕೊಟ್ಟ ನಂತರ ನಿಧಾನವಾಗಿ ಎಲ್ಲಾ ನುಸುಳುಕೋರರು ಕಾಕ್ರೋಚ್ ತರಹ ಹೊರಗೆ ಬರಲಿಕ್ಕೆ ಆರಂಭ ಮಾಡಿದ್ದಾರೆ. ಸ್ವತಃ ತಾವೇ ಈಗ ಈ ಮೋದಿಜಿ ಬಿಜೆಪಿ ಸರ್ಕಾರದ ಸಹವಾಸವೇ ಬೇಡಪ್ಪ ಅಂತ ಗಡಿ ದಾಟೋಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಹೇಳಿದ್ನಲ್ವಾ, ಈಗ ಭಯ ಕೇವಲ BSF ಅವರದ್ದು ಮಾತ್ರ ಅಲ್ಲ, ಸೆಂಟರ್ನಲ್ಲಿ ಕೂತಿರೋ ಮೋಟಾ ಭಾಯಿ ಹಾಗೆ ಮೋದಿಜಿ ಅವರದ್ದು ಕೂಡ ಇದೆ. ಇದೊಂದು ವಿಡಿಯೋ ನೋಡಿ. ಉತ್ತರ 24 ಪರಗಣ ಪಶ್ಚಿಮ ಬಂಗಾಳದಿಂದ ಬಂದಿರೋದು. ಹೊಸ ಬಿಜೆಪಿ ಸರ್ಕಾರ ಅಕ್ರಮ ಬಾಂಗ್ಲಾದೇಶಿಯರನ್ನ ಗುರುತಿಸಿ ಹೊರಹಾಕುವ ಆದೇಶ ನೀಡಿದ ನಂತರ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಂತಹ ಬಾಂಗ್ಲಾದೇಶಿಯರು ಹೇಗೆ ತಮ್ಮ ದೇಶಕ್ಕೆ ಹಿಂತಿರುಗ್ತಾ ಇದ್ದಾರೆ ನೋಡಿ. ವೀಕ್ಷಕರೇ, ಪಶ್ಚಿಮ ಬಂಗಾಳ ಸರ್ಕಾರ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಲ್ಡಿಂಗ್ ಸೆಂಟರ್ಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಅಂದ್ರೆ ಗಡಿ ದಾಟಿ ಅಕ್ರಮವಾಗಿ ಬಂದವರನ್ನ ಅವರು ತಾತ್ಕಾಲಿಕವಾಗಿ ಇಲ್ಲಿ ಇರಿಸ್ಕೊಳ್ತಾರೆ. ಮಾಲ್ಡಾ ಜಿಲ್ಲೆಯಲ್ಲಿ ಮೊದಲ ಹೋಲ್ಡಿಂಗ್ ಸೆಂಟರ್ ಈಗಾಗಲೇ ಆರಂಭ ಕೂಡ ಆಗಿದೆ. ಅಲ್ಲಿ ಸದ್ಯಕ್ಕೆ 9 ಬಾಂಗ್ಲಾದೇಶಿ ನಾಗರಿಕರು ಇದ್ದಾರೆ. ಇವರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಸೇರಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ, ಬಯೋಮೆಟ್ರಿಕ್ ವೆರಿಫಿಕೇಶನ್ ಮಾಡಲಾಗುತ್ತೆ, ಹಾಗೆ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸ್ತಾರೆ. ಆಮೇಲೆ ಅವರನ್ನ ಡಿಪೋರ್ಟ್ ಮಾಡೋ ಕ್ರಮ ಅಂದ್ರೆ ಹೊರಗೆ ಕಳಿಸೋ ಕ್ರಮ ಕೈಗೊಳ್ಳಲಾಗುತ್ತೆ. ಇಷ್ಟು ವರ್ಷ ನಾವು ಬಂಗಾಳಿ ಅಂತ ಸುಳ್ಳು ಹೇಳಿ ಬದುಕ್ತಾ ಇದ್ದವರೆಲ್ಲ ಈಗ ತಾವೇ ಗಡಿಗೆ ಹೋಗಿ ಹೌದು ನಾವು ಬಾಂಗ್ಲಾದೇಶಿಗರು ಅಕ್ರಮವಾಗಿ ಬಂದಿದ್ದೇವೆ ಅಂತ ಒಪ್ಕೊಳ್ತಾ ಇದ್ದಾರೆ. ಅದಕ್ಕೆ
ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಸಮೀಕ್ಷೆಗಳು ಬಿಜೆಪಿಗೆ ಬಹುಮತದ ಮುನ್ಸೂಚನೆ ಕೊಡ್ತಾ ಇದ್ದ ಹಾಗೆ ನಮ್ಮ ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಭಯ ಶುರುವಾಗಿತ್ತು. ಬಿಜೆಪಿ ಗೆಲ್ಲುತ್ತೆ, ಬಂಗಾಳದಲ್ಲಿ ಮೋದಿ ಸರ್ಕಾರ ಬರುತ್ತೆ ಅನ್ನೋ ಸುದ್ದಿ ಸಿಗ್ತಾ ಇದ್ದ ಹಾಗೇನೆ ಬಾಂಗ್ಲಾದೇಶದ ಸಂಸತ್ ಅಧಿವೇಶನದಲ್ಲಿ ಅಖ್ತರ್ ಹುಸೇನ್ ಹೇಳ್ತಾನೆ, ಈ ಎಕ್ಸಿಟ್ ಪೋಲ್ ಫಲಿತಾಂಶದ ಬಾಂಗ್ಲಾದೇಶಕ್ಕೆ ಬಂದಿರುವಂತಹ ಎಚ್ಚರಿಕೆ ಗಂಟೆ ಅಂತ. আমরা এমন একটা রিজিয়নে আঞ্চলিক একটা অবস্থায় পৃথিবীর এমন একটা স্থানে আমাদের অবস্থান যেখানে আমরা অনেকগুলো বাস্তবতার সঙ্গে আমরা জড়িয়ে আছি। এই বাংলাদেশে শরণার্থীদের ঢল নামানো হতে পারে সেই ধরনের চক্রান্ত আশেপাশে চলছে। মাননীয় স্পিকার, বিভিন্ন জায়গায় রোহিঙ্গারা অলরেডি চলে এসেছে, আবার আমাদের প্রতিবেশী দেশ থেকে আবার যে মুসলমানদেরকে বের করে দিয়ে আমাদের দেশে শরণার্থী হিসেবে ঢল নামানো হবে না তার কোনো গ্যারান্টি নেই মাননীয় স্পিকার। এই কারণে আমরা এই বাংলাদেশের যারা মানুষেরা আছি আমাদেরকে একতাবদ্ধ থাকতে হবে। ಅಂದ್ರೆ ಅವರಿಗೆ ಗೊತ್ತು, ಅವರೇ ಒಪ್ಕೊಂಡ್ರು, ಅಕ್ರಮ ಬಾಂಗ್ಲಾದೇಶದ ವಲಸಿಗರು ಬಂಗಾಳದಲ್ಲಿ ಇದ್ದಾರೆ. ಈಗ ಮೋದಿಜಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವರೆಲ್ಲ ಮತ್ತೆ ಬಾಂಗ್ಲಾದೇಶಕ್ಕೆ ಬರ್ತಾರೆ. ಆಗ ಅವರನ್ನೆಲ್ಲ ನಿಭಾಯಿಸೋದು ಕಷ್ಟ. ವೀಕ್ಷಕರೇ, ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ, ಬಂಗಾಳದಲ್ಲಿ ಹೇಗೆ ಗೂಂಡಗಳಿಗೆ ಬುದ್ಧಿ ಕಲಿಸ್ತಾ ಇದ್ದಾರೆ ಅನ್ನೋದಕ್ಕೆ. ಈತ ಟಿಎಂಸಿ ಗೂಂಡ ಶಮೀಮ್ ಅಹ್ಮದ್. ಈತ ರಸ್ತೆಗಳಲ್ಲಿ ಬಾಂಬ್ ದಾಳಿ ಮಾಡೋದು, ಸ್ಥಳೀಯರಿಗೆ ಬೆದರಿಕೆ ಹಾಕೋದು, ಬಿಜೆಪಿ ಕಾರ್ಯಕರ್ತರನ್ನ ಬಹಿರಂಗವಾಗಿ ಟಾರ್ಗೆಟ್ ಮಾಡೋದು, ಇವೆಲ್ಲವನ್ನ ಮಾಡ್ತಾ ಇದ್ದ. ಅಂದ್ರೆ ಅದೆಲ್ಲ ಒಂತರಹ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಅವರ ಜಾಬ್ ಆಗಿತ್ತು. ಆದ್ರೆ ಈಗ ವರ್ಷಗಳ ಕಾಲ ಟಿಎಂಸಿ ರಕ್ಷಣೆಯಲ್ಲಿ ಅಟ್ಟಹಾಸ ಮೆರಿತಾ ಇದ್ದಂಥ ಶಮೀಮ್ ಅಹ್ಮದ್ ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಹೇಗೆ ಅವನನ್ನ ಪಬ್ಲಿಕ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಒಂದು ವೋಟಿಂದ ಏನಾಗತ್ತೆ ಅಂತ ಕೇಳೋರಿಗೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಿಲ್ಲ ಅನ್ಸುತ್ತೆ. ಸಿದ್ದರಾಮಯ್ಯನವರೇ, ನಮ್ಮ ರಾಜ್ಯದಲ್ಲಿ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಬಂದು ನೆಲೆಸಿರೋರನ್ನ ಕಂಡು ಹಿಡಿಯೋದಕ್ಕೆ, ಅಂಥವರನ್ನ ಮತಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ SIRಗೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಒಪ್ಕೊಳ್ಳಿ, ನಾವು ಕೂಡ ಮಮತಾ ಬ್ಯಾನರ್ಜಿ ರೀತಿಯಲ್ಲಿ ಅಕ್ರಮವಾಗಿ ಬಂದವರಿಗೆಲ್ಲ ಸೌಲಭ್ಯ ಮಾಡಿ ಕೊಟ್ಟು ಅವರಿಂದ ವೋಟ್ ಪಡ್ಕೊಳ್ತೀವಿ ಅಂತ. ಆದ್ರೂ ಏನೇ ಹೇಳಿ ವೀಕ್ಷಕರೇ, ಇದು ಕೇವಲ ಆರಂಭ ಮಾತ್ರ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದ ತಕ್ಷಣ ಇಂಥ ಕ್ರಮ ಕೈಗೊಳ್ತಾ ಇರೋದನ್ನ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಾಯಕರ ಭಾಷಣ ಕೇವಲ ರಾಜಕೀಯ ಘೋಷಣೆ ಮಾತ್ರ ಅಲ್ಲ, ಅಥವಾ ಕೇವಲ ಗೆಲ್ಲೋಕೆ ಮಾಡಿದ ಗಿಮಿಕ್ ಅಲ್ಲ, ಬದಲಾಗಿ ನುಡಿದಂತೆ ನಡಿತೀವಿ, ಎಲ್ಲೆಲ್ಲಿ ಆಪರೇಷನ್ ಮಾಡಬೇಕೋ ಮಾಡ್ತೀವಿ ಅನ್ನೋ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ. ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಪಶ್ಚಿಮ ಬಂಗಾಳ ಅಕ್ರಮ ಬಾಂಗ್ಲಾದೇಶಿಗರ ತವರಾಗಿತ್ತು. ಕಳ್ಳ ಸಾಗಣೆ, ಅಪರಾಧ ಇವೆಲ್ಲದಕ್ಕೂ ಸೆಂಟರ್ ಆಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಿದೆ. ಈ ಅಕ್ರಮ ನುಸುಳುಕೋರರ ಜಾಲವನ್ನ ಬುಡ ಸಮೇತ ಕಿತ್ತು ನಿರ್ಮೂಲನೆ ಮಾಡೋ ಕಾರ್ಯ ಆರಂಭ ಆಗಿದೆ. ಒಂದು ಒಳ್ಳೆಯ ಸರ್ಕಾರ ಬಂದ್ರೆ, ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಅಕ್ರಮ ಜಾಲಗಳನ್ನ ಹೇಗೆ ಬುಡ ಸಮೇತ ಕಿತ್ತು ಹಾಕ್ಬೋದು ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ಈಗ ದೊಡ್ಡ ಉದಾಹರಣೆಯಾಗಿ ನಿಂತಿದೆ. ಕರ್ನಾಟಕದಲ್ಲೂ ಇಂಥ ದಿನ ಬೇಗ ಬರಲಿ ಅನ್ನೋದು ನಮ್ಮ ಆಶಯ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.